ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಪ್ರೊಟೆಕ್ಟ್ ಚಾನಲ್ಗೆ ಸ್ವಾಗತ. ಇಲ್ಲಿ ನನಗೆ ಎಲ್ಲ ವಿದ್ಯಾರ್ಥಿಗಳು ಕೇಳ್ತಿರೋ ಪ್ರಶ್ನೆ ಏನಂದರೆ, ಕೌನ್ಸಿಲಿಂಗ್ ಡೇಟ್ ಯಾವಾಗ, ಹಾಗೆ ಕೌನ್ಸಿಲಿಂಗ್ ಪ್ರೊಸೀಜರ್ ನಮಗೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ. ನಾನು ಆಲ್ರೆಡಿ ನಿಮಗೆ ಏನು ತಿಳಿಸ್ಕೊಡ್ತಿದ್ದೆ ಅಂದರೆ, KCET ಅಪ್ಲಿಕೇಶನ್ ಹಾಕಿ ಈ ಒಂದು KCET ಎಕ್ಸಾಮ್ ಬರ್ತದೆ, ರಿಸಲ್ಟ್ ಬಂದಿರುತ್ತಲ್ಲ, ಯಾವಾಗ ನೀವು ಈ ಒಂದು ಅಪ್ಲಿಕೇಶನ್ ಹಾಕಿರ್ತಾರೋ ಜನವರಿ ಫೆಬ್ರವರಿ ತಿಂಗಳಿಂದ, ಅವಾಗಿಂದ ನಿಮಗೆ ಈ ಒಂದು ಕೌನ್ಸಿಲಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆಗಿರುತ್ತೆ. ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಸ್ಟಾರ್ಟ್ ಆಗಿರುತ್ತೆ. ಇನ್ನು ನಿಮಗೆ ಇವಾಗ ಗೊತ್ತಿರ್ಬೋದು, ನೀಟ್ ಸಹ ರಿಸಲ್ಟ್ ಬಂದಿದೆ. ಹಾಗಿದ್ರೆ ಇದು ಯಾವಾಗ ನಮಗೆ ಕೌನ್ಸಿಲಿಂಗ್ ನಡೆಯುತ್ತೆ? ಈ ಸತಿ ಕಂಬೈನ್ಡ್ ಕೌನ್ಸಿಲಿಂಗ್ ಆದ ಕಾರಣ ನೀವು ಇನ್ನೂ ಕೆಲವು ದಿನಗಳ ಕಾಲ ವೆಯ್ಟ್ ಮಾಡಲೇಬೇಕಾಗುತ್ತೆ. ಇಲ್ಲಿ ಇವಾಗ ತಾನೇ ರೀಸೆಂಟಾಗಿ ನಮಗೆ ಈ ಒಂದು ಫಿಸಿಕಲಿ ಚಾಲೆಂಜ್ ಪರ್ಸನ್ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಎಕ್ಸಾಮು ಅಂದರೆ ಪ್ರಾಕ್ಟಿಕಲ್ ಮೆಡಿಕಲ್ ಎಕ್ಸಾಮ್ನ ಅನೌನ್ಸ್ ಮಾಡಿದ್ದಾರೆ. ಯಾವ ದಿನಾಂಕದಂದು? ಜೂನ್ 10, 11, 12 ಈ ದಿನಾಂಕದಂದು ಈ ಒಂದು ಫಿಸಿಕಲ್ ಚಾಲೆಂಜ್ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ನ ಆದ ನಂತರ, ಅಂದರೆ ಆಲ್ಮೋಸ್ಟ್ ಒಂದು 5 ರಿಂದ 6 ದಿವಸ ಇದೆ. ಸೊ ಆಲ್ರೆಡಿ 6 ದಿನ ಸ್ಕಿಪ್ ಮಾಡ್ಕೋಬೇಕು, ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಒಂದು 6 ದಿನ ಇದೆ. ಸೊ 6 ದಿನ ಆದಮೇಲೆ ಅಂದ್ಕೊಂಡ್ರು ನಿಮಗೆ ಈ ಒಂದು ನೀಟ್ ರಿಸಲ್ಟ್ ಬಂದಿದೆಯಲ್ಲ, ನೀಟ್ ರಿಸಲ್ಟ್ ಬಂದ ನಂತರವೂ ಈ ಒಂದು ನೀಟ್ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳು KCETಲಿ ಅಪ್ಲಿಕೇಶನ್ ಹಾಕಿಲ್ಲ. ಸೊ ಈ ಪ್ರೋಸೆಸ್ಗೆ ಒಂದು ಕೆಲವು 2-3 ದಿವಸ ಆಗ್ಬೋದು. ಇಲ್ಲಾಂದರೆ KA ಕಡೆಯಿಂದ ಯಾವಾಗ ನಮಗೆ ದಿನಾಂಕ ಅನೌನ್ಸ್ ಮಾಡ್ತಾರೋ, ಅಂದರೆ ಡೇಟ್ ಅನೌನ್ಸ್ ಮಾಡ್ತಾರೋ, ಆ ಸಮಯದಲ್ಲಿ ಈ ಒಂದು ಅಪ್ಲಿಕೇಶನ್ನ ನೀಟ್ ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅದಕ್ಕೂ ಕೆಲವೊಂದು ದಿನಗಳು ಆಗುತ್ತೆ. ಆಲ್ಮೋಸ್ಟ್ ಒಂದು 3-4 ದಿವಸ, ಅಂದರೆ ಒಂದು 8 ದಿವಸ ಅಂದ್ಕೊಳ್ಳೋಣ. 8 ದಿವಸ ಅಂದ್ಕೊಂಡ್ರು. ಇನ್ನು ಈ ನೀಟ್ ರಿಸಲ್ಟ್ ನಮಗೆ ಬಂದಿದ್ದು ಹೇಗೆ ಅಂದರೆ, NTA ಈ ಒಂದು ಎಲ್ಲ ರಾಜ್ಯಗಳ ಡಾಟಾನ ಶೇರ್ ಮಾಡಿರ್ತಾರೆ. ಸೊ ಎಲ್ಲ ರಾಜ್ಯಗಳ ಡಾಟಾನ ಕಲೆಕ್ಟ್ ಮಾಡಿಬಿಟ್ಟು ರೀಗ್ರೂಪ್ ಮಾಡಿದ ನಂತರವೇ ಎಲ್ಲ ರಾಜ್ಯಗಳಿಗೂ ಸಪ್ರೇಟಾಗಿ ಈ ಒಂದು ನೀಟ್ ರಿಸಲ್ಟ್ನ ಕೊಟ್ಟಿರ್ತಾರೆ. ನೀಟ್ ರಿಸಲ್ಟ್ ಬಂದ ನಂತರ ಇಲ್ಲಿ ಏನು ಮಾಡುತ್ತೆ, NTA ಒಂದು MCC ಅಂತ ಒಂದು ಗ್ರೂಪ್ನ ಫಾರ್ಮ್ ಮಾಡುತ್ತೆ. MCC ಅಂದರೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅಂತ. ಈ ಒಂದು ಕಮಿಟಿ ಮುಖಾಂತರವಾಗಿ ನಿಮಗೆ ನೀಟ್ ಕೌನ್ಸಿಲಿಂಗ್ ನಡೆಯುತ್ತೆ. ನೀಟ್ ಕೌನ್ಸಿಲಿಂಗ್ ನಡೆದ ನಂತರ ನೀವು ಪ್ರಯಾರಿಟಿ ವೈಸು ನಿಮ್ಮ ಕಾಲೇಜನ್ನು ಸೆಲೆಕ್ಟ್ ಮಾಡ್ತೀರಾ. ಹಾಗೆ ಈ ಒಂದು ಕಾಲೇಜ್ ಮ್ಯಾಟ್ರಿಕ್ಸ್ ಸಹ ಬಿಟ್ಟಿರ್ತಾರೆ. ಮ್ಯಾಟ್ರಿಕ್ಸ್ ಜೊತೆಗೆ ಈ ಫೀಸ್ ಸ್ಟ್ರಕ್ಚರ್ ಸಹ ಬಿಡ್ತಾರೆ. ಈ ಎಲ್ಲ ಪ್ರೋಸೆಸ್ಗೆ ಆಲ್ಮೋಸ್ಟ್ ನಿಮಗೆ ಒಂದು 20 ಡೇಸ್ ಹಿಡಿಯುತ್ತೆ. ಸೊ ಈ 20 ಡೇಸು ನೀವು ತಲೆ ಕೆಡಿಸುವಂಥ ಅವಶ್ಯಕತೆ ಇಲ್ಲ. ಯಾವುದೇ ತರಹ ಅಪ್ಡೇಟು ನಮ್ಮ KA ಕಡೆಯಿಂದ ಬಂದರೆ ನಾನು ಮತ್ತೆ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಏನು ಮಾಡಬೇಕು, ಹಾಗೆ ಯಾವ ಪ್ರೊಸೆಸ್ನ ಫಾಲೋ ಮಾಡಬೇಕು. ಈಗಾಗಲೇ ಹೊಸ ಲಿಂಕ್ನ ಸಹ ಬಿಟ್ಟಿದ್ದಾರೆ, ಅಡ್ಮಿಷನ್ಸ್ ಅಂತ. ಅಲ್ಲಿ ನೀವು UG ನೀಟು UG CET 2024ನ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಯಾವುದೇ ತರಹ ಡೀಟೇಲ್ಸ್ ಬೇಕು ಅಂದರೆ ಆ ಲಿಂಕ್ನಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸ್ಟಡಿ ಮಾಡ್ಬೋದು. ಸೊ ಇನ್ನು ನೀಟಿಗೆ ಅಪ್ಲಿಕೇಶನ್ ಸ್ಟಾರ್ಟೇ ಮಾಡಿಲ್ಲ. ಸೊ ಇದು ಆಲ್ಮೋಸ್ಟ್ ಈ ಮಂತ್ ಎಂಡು ಅಥವಾ ಮುಂದಿನ ತಿಂಗಳಿನಲ್ಲಿ ನಿಮಗೆ ಈ ಒಂದು ಎಲ್ಲ ಪ್ರೊಸೆಸ್ಸು ನಡೆಯುತ್ತೆ. ಸೊ ಈ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾಯಿದ್ದೀರಾ, ನಾನು ಸಹ ಆದಷ್ಟು ಜನಕ್ಕೆ ಉತ್ತರ ಕೊಡ್ತಾಯಿದ್ದೀನಿ. ಯಾರ್ಯಾರಿಗೆ ಈ ಒಂದು ಕ್ವಶನ್ಗಳಿಗೆ, ಅವ್ರು ಕೇಳ್ತಿರೋ ಕ್ವಶನ್ಗಳಿಗೆ ಉತ್ತರ ಸಿಗ್ತಲ್ವೋ ಬೇಜಾರು ಮಾಡ್ಕೋಬೇಡಿ, ಆದಷ್ಟು ನನ್ನ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಇನ್ನೂ ಮಾಹಿತಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋ ಮಾಹಿತಿ ನಿಮಗೆ ಏನಾದರೂ ಯೂಸ್ಫುಲ್ ಆಗಿದ್ರೆ ಆದಷ್ಟು ಜನ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಜೈ ಕರ್ನಾಟಕ ಮಾತೆ.